ಕನ್ನಡ ಮಾಧ್ಯಮದಲ್ಲಿ KS ಪರೀಕ್ಷೆಗಳನ್ನು ಬರೆದಂತ ಕನ್ನಡ ಅಭ್ಯರ್ಥಿಗಳಿಗೆ ತಪ್ಪು ಪ್ರಶ್ನೆಗಳನ್ನು ಕೊಟ್ಟು 2 ಬಾರಿ ಪರೀಕ್ಷೆಗಳಲ್ಲೂ ತಪ್ಪು ಪ್ರಶ್ನೆಗಳನ್ನು ಕೊಟ್ಟಂತ KPSC ವಿರುದ್ಧ KPSC ಅಧ್ಯಕ್ಷರಾದಂತ ಶಿವಶಂಕರಪ್ಪ ಸಾಹುಕಾರ ಹಾಗೆ ಎಲ್ಲ ಆಡಳಿತ ಮಂಡಳಿಯ ಒಂದು ಕನ್ನಡ ದ್ರೋಹಿ ಕೆಲಸವನ್ನು ವಿರೋಧಿಸಿ ಕರ್ನಾಟಕ ಅಷ್ಟಮಕ್ಕೆ ಅಧ್ಯಕ್ಷ ನಾಡಗೌಡರ ಆದೇಶದ ಮೇರೆಗೆ ಈ ದಿನ ನಾವು KPSC ಮುತ್ತಿಗೆ ಹಾಕಿದೀವಿ. ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಇಂಥ 100 ಬಂಧನವನ್ನ ಎದುರಿಸಿರುವಂತ ಕರ್ನಾಟಕ ಅಷ್ಟಮಕ್ಕೆ ಕಾರ್ಯಕರ್ತರು ಯಾವತ್ತೂ ಎದುರಲ್ಲ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು KPSC ಯಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯನ್ನು ರದ್ದು ಮಾಡಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಉನ್ನತಾಧಿಕಾರ ಸಮಿತಿಯನ್ನ ರಚನೆ ಮಾಡಬೇಕು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಇವತ್ತು KPSC ಅವರ ಕನ್ನಡ ವಿರೋಧಿ ನಿಲುವಿನ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದಲ್ಲಿ ನಾವು ಇವತ್ತು KPSC ಮುತ್ತಿಗೆಯನ್ನು ಹಾಕಿದ್ದೇವೆ. ಕೂಡಲೇ KPSC ಯಲ್ಲಿ ಇರ್ತಕ್ಕಂಥ ಉನ್ನತ ಅಧಿಕಾರಿಗಳನ್ನ ವಾಪಸ್ ಪಡೆದ್ರೆ ಸರಿ, ಇಲ್ಲಾಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ KPSC ಯಲ್ಲಿ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನ ಆಚೆಗೆ ಎಳ್ಕೊಂಡ್ಬಂದು ಏನ್ ಬೇಕಾ ಮಾಡುವಂತ ಶಕ್ತಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿದೆ. ಯಾಕಂದ್ರೆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗ್ತಿದ್ರು ಸಹ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ತರ್ಜುಮೆ ಮಾಡಿ ಉಲ್ಟಾ ಸೀದಾ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಿದೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದೆ. ಕೂಡಲೇ ಆ ಎಲ್ಲವನ್ನ ಅನುಮೋದನೆಯನ್ನು ವಾಪಸ್ ಪಡೆದು ಹೊಸ ಅಧಿಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ KPSC ಒಳಗಡೆ ನುಗ್ಗುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. KPSS ಅಲ್ಲಿ ಕನ್ನಡಿಗರಿಗೆ ದೊಡ್ಡ ದೊಡ್ಡ ಹುದ್ದೆಗಳು ಬರೆದಾಗ ಇರೋದಕ್ಕೆ ಅಡ್ಡ ಮಾಡ್ತಾ ಇದ್ರಿ ಸರ್ಕಾರ. KPSS ಅಲ್ಲಿ ಅನೇಕ ಅಕ್ರಮಗಳು ನಡೀತಾ ಇದೆ. ಪ್ರಶ್ನೆ ಪತ್ರಿಕೆಗಳೆಲ್ಲ ತಿರುಚಲಾಗಿದೆ. ಪರಭಾಷಿಕರಿಗೆಲ್ಲ ಆಸ್ಪದ ಕೊಡ್ತಾ ಇದ್ದಾರೆ. ಕನ್ನಡಿಗರಿಗೆ ಬೆಳೆಸಕ್ ಬಿಡ್ತಾ ಇಲ್ಲ. ಹೀಗಾಗಿ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯು ಇಂಥ ಅನ್ಯಾಯವನ್ನು ನಾವು ಬಿಡಲ್ಲ, ಅನ್ಯಾಯ ಮಾಡಕ್ ಬಿಡೋದಿಲ್ಲ. ರಾಜ್ಯ ಮುಖ್ಯಮಂತ್ರಿಗಳಿಗೆ ನಾವು ನೇರವಾಗಿ ಅವ್ರಿಗೆ ಸವಾಲನ್ನ ಹಾಕ್ತಾ ಇದ್ದೀವಿ. ದಯವಿಟ್ಟು ನೀವು ಮಧ್ಯಪ್ರವೇಶಿಸಿ KPSC ಅಲ್ಲಿ ಬರೆದಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆಲ್ಲರಿಗೂ ಉದ್ಯೋಗಗಳ ಅವಕಾಶ ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ಉಗ್ರವಾದಂತ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ನಡೆಸ್ತಾ ಇದೀವಿ. ಇವತ್ತು ಏನು KPSC ಅಲ್ಲಿ ಅಕ್ರಮ ನಡೀತಾ ಇದೆ ಅದರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತ PA ನಾರಾಯಣಗೌಡರ ನೇತೃತ್ವದಲ್ಲಿ KPSC ಕಚೇರಿ ಮುತ್ತಿಗೆ ಹಾಕಕ್ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಸರ್ಕಾರ ಏನ್ ಮಾಡ್ತಾ ಇದೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದೆ, ನಾಚಿಕೆ ಆಗ್ಬೇಕು. ಮುಂದಿನ ಕನ್ನಡ ಮಕ್ಕಳಿಗೆ ಭವಿಷ್ಯ ಕೂಡ ತಾಕತ್ತಿಲ್ಲ ಅಂದ್ರೆ ಯಾರು ಈ ಅಧಿಕಾರಿಗಳು ವಹಿಸ್ಕೋಬೇಡ್ರಿ. ಅಧಿಕಾರ ತಾಕತ್ತು ಕನ್ನಡಿಗರ ಕೆಲಸ ಮಾತ್ರ ಕನ್ನಡಿಗರ